ಈ ಕವ್ವ ಮರಿ ಹಕ್ಕಿಗಳನ್ನ ಸಾಯಿಸಿ ಅವುಗಳನ್ನ ತಿಂತಾ ಇದ್ದ. ಆ ಕಾಡಿನಲ್ಲಿ ದುಷ್ಟತನದಿಂದ ಮೆರಿತಾ ಇದ್ದ. ಯಾವುದೇ ಹಕ್ಕಿಯ ಮರಿಗಳನ್ನು ಬಿಡ್ತಾ ಇರಲಿಲ್ಲ. ಅವನಿಂದ ಎಲ್ಲ ಹಕ್ಕಿಗಳು ಹಿಂಸೆಯನ್ನ ಅನುಭವಿಸ್ತಾ ಇದ್ವು. ತಮ್ಮ ಮರಿಗಳನ್ನ ಕಳೆದುಕೊಂಡು ನೋವನ್ನ ಅನುಭವಿಸ್ತಾ ಇದ್ವು. ಅದರಲ್ಲಿ ಈ ಮೈನಾ ಮತ್ತೆ ಸಿರಿ ಕೂಡ. ಅವರಿಬ್ಬರ ಮರಿಗಳನ್ನು ಕವ್ವ ತಿಂದು ಹಾಕಿದ್ದ. ಅದೇ ಸಿಟ್ಟಿನಲ್ಲಿ ಅಮ್ಮ ಹಕ್ಕಿಗಳು ಸಭೆ ಸೇರಿದ್ವು. ಆ ದುಷ್ಟ ಕವ್ವನಿಗೆ ಏನಾದರೂ ಗತಿ ಕಾಣಿಸ್ಬೇಕು. ಇಲ್ಲದೆ ಇದ್ರೆ ನಾವ್ಯಾವತ್ತೂ ನಮ್ಮ ಸಂತಾನದ ಮುಖವನ್ನ ನೋಡುವ ಆಸೆನ ಬಿಟ್ಟು ಬಿಡ್ಬೇಕಷ್ಟೇ. ಹೌದು ಮೈನಾ, ನೀನ್ ಹೇಳೋದು ಸರಿ. ನಾವು ಆ ಕವ್ವನನ್ನ ಓಡಿಸೋದಕ್ಕೆ, ಅವನು ಕೊಡೋ ತೊಂದರೆಯಿಂದ ಪಾರಾಗೋದಕ್ಕೆ ಒಂದು ಉಪಾಯವನ್ನ ಮಾಡೋಣ. ಆ ಎಲ್ಲ ಹಕ್ಕಿಗಳು ಒಟ್ಟಾಗಿ ಕವ್ವನನ್ನ ಮಟ್ಟ ಹಾಕಲು ನಿರ್ಧರಿಸಿ ಒಂದು ಉಪಾಯವನ್ನ ಮಾಡ್ತಾರೆ. ಆ ಉಪಾಯ ಎಲ್ರಿಗೂ ಇಷ್ಟ ಆಗುತ್ತೆ. ಮರುದಿನ ಮೈನಾ ಕವ್ವನ ಗೂಡಿನ ಹತ್ರ ಹೋಗ್ತಾಳೆ. ಕವ್ವ, ಈ ಕಾಡಿನಲ್ಲಿ ನಿನ್ನಷ್ಟು ಬಲಶಾಲಿ ಯಾರೂ ಇಲ್ಲ ಅಂತ ನಿನಗೆ ನಮ್ಮ ಮೊಟ್ಟೆಗಳ ಭೋಜನ ವ್ಯವಸ್ಥೆಯನ್ನ ಮಾಡಬೇಕು ಅಂತ ನಾವೆಲ್ಲ ಹಕ್ಕಿಗಳು ನಿರ್ಧಾರ ಮಾಡಿದ್ದೇವೆ. ಕವ್ವನಿಗೆ ಇವೆಲ್ಲ ಕನಸು ಅನ್ಸಿದ್ರು ಮೊಟ್ಟೆ ಅಂದ ಕೂಡ್ಲೆ ಬಾಯಲ್ಲಿ ನೀರೂರಿ ಏನು ಹೇಳದೆ ಕೂಡ್ಲೆ ಒಪ್ಪಿಕೊಂಡು ಬಿಡ್ತಾನೆ. ಮತ್ತೆ ಮನಸ್ಸಿನಲ್ಲಿ ಅಂದುಕೊಳ್ತಾನೆ, ಈ ಹಕ್ಕಿಗಳು ಶತಮೂರ್ಖರು. ಅವರಿಗೆ ಅವರ ಮರಿಗಳನ್ನ ತಿನ್ನೋನು ನಾನೇ ಅಂತ ಗೊತ್ತಿಲ್ಲ. ಕವ್ವ ಮೈನಳ ಜೊತೆ ಹೋಗ್ತಾನೆ. ಅಲ್ಲಿ ಒಂದು ಕಡೆ ಮೊಟ್ಟೆಯ ಭೋಜನ ತಯಾರಾಗಿತ್ತು. ಅಲ್ಲಿ ಉಳಿದ ಹಕ್ಕಿಗಳು ಇದ್ವು. ಕವ್ವನಿಗೆ ಮೊಟ್ಟೆಗಳನ್ನ ನೋಡಿ ತುಂಬಾ ಖುಷಿಯಾಗಿತ್ತು. ಇನ್ನೇನು ಮೊಟ್ಟೆ ತಿನ್ಬೇಕು ಅಂತ ಇರುವಾಗ ಅಲ್ಲಿಗೆ ಒಂದು ಗಿಡುಗ ತನ್ನ ಮೊಟ್ಟೆಗಳನ್ನ ತೆಗೆದುಕೊಂಡು ಹೋದ ಹಕ್ಕಿಗಳನ್ನ ಹಿಂಬಾಲಿಸಿ ಬಂದಿರ್ತದೆ. ನನ್ನ ಮೊಟ್ಟೆಗಳನ್ನ ತರುವಷ್ಟು ಧೈರ್ಯನಾ ನಿಮ್ಗೆ? ಇಲ್ಲ ಗಿಡುಗ ಅಣ್ಣ, ಈ ಕವ್ವ ನಮ್ಗೆಲ್ಲ ಹೆದರಿಸಿ ನಿಮ್ಮ ಮೊಟ್ಟೆ ತರಬೇಕು, ಇಲ್ಲದೆ ಇದ್ರೆ ಸಾಯಿಸ್ತೇನೆ ಅಂದ. ಅದಕ್ಕೆ ಈ ಥರ ಮಾಡಿದ್ವಿ. ಕವ್ವನಿಗೆ ಕೂಡ್ಲೆ ಈ ಹಕ್ಕಿಗಳ ಉಪಾಯ ಗೊತ್ತಾಯ್ತು. ಆದ್ರೆ ಕಾಲ ಮಿಂಚಿತ್ತು. ಗಿಡುಗ ಸಿಟ್ಟಿನಿಂದ ಕವ್ವನ ಮೇಲೆ ಆಕ್ರಮಣ ಮಾಡಿ ಕವ್ವನನ್ನ ಸಾಯಿಸಿ ಬಿಡ್ತಾನೆ. ಅಲ್ಲಿ ದುಷ್ಟತನವು ಅಂತ್ಯವನ್ನ ಕಾಣುತ್ತೆ. ಇದರಿಂದ ಹಕ್ಕಿಗಳು ನೆಮ್ಮದಿಯ ಉಸಿರನ್ನ ಆಡ್ತಾರೆ. ಗೆಳೆಯರೇ, ಈ ಕಥೆಯಿಂದ ಬರುವ ನೀತಿ ಏನು ಅಂತ ಹೇಳಿದ್ರೆ, ದುಷ್ಟತನವು ಕೆಟ್ಟ ಅಂತ್ಯವನ್ನ ಹುಟ್ಟು ಹಾಕುತ್ತೆ.